ಯುಕ್ರೇನ್ ಮತ್ತೆ ರಷ್ಯಾ ವಾರ್ ಆಯ್ತಲ್ಲ, ಅವಾಗ ಮಾರ್ಕೆಟ್ ಬ್ರೇಕ್ಔಟ್ ಆಯ್ತು. ಸೇಮ್ ಸಿಚುವೇಶನ್ ಇತ್ತು ಅವಾಗ. ಆದ್ಮೇಲೆ 2 year ಎಂಜಾಯ್, ಸ್ಟಾಕ್ಸ್ 10 time 20 time 100 time ಏನು ಲೆಕ್ಕ ಇಲ್ದಷ್ಟು ಆಯ್ತು ರಿಟರ್ನ್ಸ್. ಇವಾಗ ಟೆಸ್ಟಿಂಗ್ ಟೈಮ್ ಶುರು ಆಗಿದೆ, ಇವಾಗ ಶುರು ಆಗುತ್ತೆ. ನೀವೇನ್ ಅನ್ಕೊಂಡ್ ಬಂದಿದ್ದೀರಾ, ನಾವೇನೋ ಕರ್ಕೊಂಡ್ ಬಂದ್ವಿ ನಿಮ್ಮನ್ನ, ಬಟ್ ನೀವು ಇಲ್ಲಿ ಪ್ರೂವ್ ಮಾಡಿ, ಇಲ್ಲಿಂದ ಮುಂದೆ ಹೋಗೋದು ಪ್ರೂವ್ ಮಾಡಿ. ಅಂದ್ರೆ ಇಷ್ಟು ದಿನ ದುಡ್ಡು ಮಾಡಿದೀರಾ, ಅದು ಕಳೀತಾರೆ. ಇವಾಗ ಸೇಮ್ ಎಕ್ಸ್ಪೆಕ್ಟೇಷನ್ 2 year ಇಂದ ಒಳ್ಳೆ ರ್ಯಾಲಿ ಇದೆ, ಚೆನ್ನಾಗಿದೆ, ಹಿಂಗೆ ಆಗುತ್ತೆ ಅಂತ ಈ 2 year ಮಾಡಿರೋ ದುಡ್ಡನ್ನ ಈ ಟೈಮಲ್ಲಿ ಕಳ್ಕೊಂತಾರೆ, ಟೆಸ್ಟಿಂಗ್ ಪೀರಿಯಡ್ ಅಲ್ಲಿ ಕಳ್ಕೊಂತಾರೆ. ಅಂದ್ರೆ ಈಗ ಟೆಸ್ಟಿಂಗ್ ಪೀರಿಯಡ್ ರನ್ನಿಂಗ್ ಎಲ್ಲಿವರೆಗೆ ಇರುತ್ತೆ? ಇನ್ನು 6 months ಇರುತ್ತೆ. ಹೌದಾ? ಆಫ್ಟರ್ 6 months ರಿವ್ಯೂ ಮಾಡಬೇಕಾಗತ್ತೆ. ಏನಂದ್ರೆ ಈ 6 months ಅಲ್ಲಿ ಲಾಭ ನೋಡೋದು ಕಡಿಮೆ ಅಂತ ಕಡಿಮೆ ಇರಲ್ಲ, ರಿಟರ್ನ್ಸ್ ಇರಲ್ಲ, ಇರಿಟೇಟ್ ಮಾಡುತ್ತೆ ಮಾರ್ಕೆಟ್. ಮೇಲೆ ಹೋದ್ರೆ ಕೆಳಗೆ ಬರುತ್ತೆ, ಕೆಳಗೆ ಹೋದ್ರೆ ಮತ್ತೆ ಮೇಲೆ ಹೋಗುತ್ತೆ, ಹೋಗ್ತೀನಿ ಅನ್ಸುತ್ತೆ, ಮತ್ತೆ ವಾಪಸ್ ಕೆಳಗೆ ಬರುತ್ತೆ. ಅದೇ ಟ್ರಂಪ್ ಬಂದ, ಅದು ವಾರ ಆಯ್ತು, ಇದು ವಾರ ಆಯ್ತು. ಇದನ್ನ ನಾನು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳಿದೀನಿ ಏನ್ ಬರುತ್ತೆ ಸಿಚುವೇಶನ್ಸ್ ಅಂತ ಹೇಳ್ಬಿಟ್ಟು. ಅಂದ್ರೆ ಎಲ್ಲೋ ವಾರ ಆದ್ರೆ ಇಂಡಿಯಾದಲ್ಲಿ ಏನ್ ಎಫೆಕ್ಟ್ ಆಗುತ್ತೆ? ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗುತ್ತೆ. ಈಗ ರಷ್ಯಾದಿಂದ ನಾವು ಕ್ರೂಡ್ ಆಯಿಲ್ ತಗೊಂತೀವಿ, ಅಲ್ಲಿ ವಾರ್ ಸ್ಟಾರ್ಟ್ ಆದ್ರೆ ಸಪ್ಲೈ ಕಮ್ಮಿ ಆಗುತ್ತೆ. ಸಪ್ಲೈ ಕಮ್ಮಿ ಆದಾಗ ಏನಾಗುತ್ತೆ, ಆಟೋಮೆಟಿಕ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಆಯಿಲ್ ಪ್ರೈಸ್ ಜಾಸ್ತಿ ಆದ್ರೆ ಎವ್ರಿಥಿಂಗ್ ಎಲ್ಲ ಇಂಟರ್ ಕನೆಕ್ಟ್ ಇದೆ.